ಮೇಲೆ ಬೈಕ್ ಓಡಿಸಿದ್ರೆ ಹುಷಾರ್, ದಂಡದ ಮೊತ್ತ 500 ರೂಪಾಯಿಯಿಂದ 5,000ಕ್ಕೆ ಏರಿಕೆಯನ್ನ ಮಾಡಲಾಗ್ತಾ ಇದೆ. ಫುಟ್ಪಾತ್ನಲ್ಲಿ ಬೈಕ್ ಓಡಿಸಿದ್ರೆ ಇನ್ನು ಮುಂದೆ 5,000 ದಂಡ ಬೀಳೋದು ಫಿಕ್ಸ್. ಸಾರಿಗೆ ಸಚಿವರಿಗೆ ಕೃಷ್ಣ ಬೈರೇಗೌಡರು ಪತ್ರವನ್ನ ಬರೆದಿದ್ದಾರೆ. ಪಾದಚಾರಿಗಳ ಸುರಕ್ಷತೆಗೆ ಕಠಿಣವಾದಂತಹ ನಿಯಮ ಜಾರಿಗೆ ತರೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಒತ್ತುವರಿ ತೆರವಾದ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಎಷ್ಟು ದಿನಗಳ ಕಾಲ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಏನು ಮಾಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ತೆರವಾದ ರಸ್ತೆಯಲ್ಲಿ ಅಥವಾ ತೆರವಾದ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಮುಖ್ಯ ರಸ್ತೆಗಳಲ್ಲಿ ಆಲ್ಟರ್ನೇಟ್ ಪಾರ್ಕಿಂಗ್ ನಿಯಮವನ್ನು ಜಾರಿಗೆ ತರಲಾಗುತ್ತೆ. ರಸ್ತೆಯ ಎರಡೂ ಬದಿಗಳಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ನಿಷೇಧ ಹೇರಲಾಗಿದೆ. ಸಿಗ್ನಲ್ ಹಾಗೆ ಜಂಕ್ಷನ್ಗಳ ಬಳಿ ಬಸ್ ನಿಲ್ದಾಣಕ್ಕೂ ಕೂಡ ಬ್ರೇಕ್ ಹಾಕಲಾಗುತ್ತೆ. ಟ್ರಾಫಿಕ್ ದಟ್ಟಣೆಯನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರಿಗೆ ಸಚಿವರ ಸೂಚನೆ ಇದು. ಸಂಚಾರ ನಿಯಮಗಳ ಕುರಿತು ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಫುಟ್ಪಾತ್ ಮೇಲೇನೆ ಕೆಲವರು ಬೈಕನ್ನು ಓಡಿಸಿಕೊಂಡು ಹೋಗ್ತಾ ಇದ್ರು. ಮುಂದೆ ವಾಹನಗಳು ಇದೆ, ತಮಗೆ ಲೇಟ್ ಆಗುತ್ತೆ ಅನ್ನುವಂತಹ ವಿಚಾರಕ್ಕಾಗಿ ಬೇಗ ಹೋಗೋಣ ಅಂತ ಫುಟ್ಪಾತ್ನಲ್ಲೇ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇರೋರ ಸಂಖ್ಯೆ ನಾವು ಬಹಳಷ್ಟು ಗಮನಿಸಿದ್ದೀವಿ. ಇದರಿಂದ ಅಪಘಾತ ಆಗುವಂಥ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇತ್ತು. ಇಷ್ಟು ದಿನ 500 ರೂಪಾಯಿ ದಂಡ ಇತ್ತು ಅಂಥವ್ರಿಗಾಗಿ, ಆದರೆ ಈಗ 5,000ಕ್ಕೆ ದಿಢೀರನೆ ಏರಿಕೆಯನ್ನ ಮಾಡಿದ್ದಾರೆ. ಸಾರಿಗೆ ಸಚಿವರಿಗೆ ಕೃಷ್ಣ ಬೈರೇಗೌಡರು ಪತ್ರವನ್ನ ಬರೆದು ಕೆಲವೊಂದಿಷ್ಟು ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಮುಖ್ಯ ರಸ್ತೆಗಳಲ್ಲಿ ಆಲ್ಟರ್ನೇಟ್ ಪಾರ್ಕಿಂಗ್ ನಿಯಮಕ್ಕೂ ಕೂಡ ಈಗ ಜಾರಿಯನ್ನ ಮಾಡಲಾಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ಮುಂದೆ ಫುಟ್ಪಾತ್ನಲ್ಲಿ ಬೈಕ್ ಓಡಿಸಿದ್ರೆ 5,000 ದಂಡ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಯಾವಾಗ ಜಾರಿಗೆ ಬರುತ್ತೆ? ಕೃಷ್ಣ ಬೈರೇಗೌಡ ಬರೆದಂತಹ ಪತ್ರದಲ್ಲಿ ಯಾವೆಲ್ಲ ಪ್ರಮುಖ ಶಿಫಾರಸುಗಳಿವೆ? ದಿವ್ಯಾ, ಕೃಷ್ಣ ಬೈರೇಗೌಡರು ನಗರಾಭಿವೃದ್ಧಿ ಸಚಿವರ ಖಾತೆ ಅವರ ಅಧಿಕಾರ ಪಡೆದುಕೊಳ್ತಿದ್ದಂತೆ ನಗರದಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಬ್ರೇಕ್ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಮೊದಲಿಗೆ ಫುಟ್ಪಾತ್ ಅಂಗಡಿಗಳು ಒತ್ತುವರಿ ಏನಾಗಿರ್ತಾವಲ್ಲ ಅವುಗಳನ್ನ ತೆರವು ಮಾಡ್ಲಿಕ್ಕೆ ಆದೇಶ ಮಾಡಿದ್ರು. ಅದು ಭರ್ಜರಿಯಾದಂತ ಕಾರ್ಯಾಚರಣೆ ಆಗ್ತಾ ಇದೆ. ಅದಾದ ಬಳಿಕ ಬೀಡಾಡಿದ ದನಗಳ ರೂಪದಲ್ಲಿ ಕಾರ್ಗಳನ್ನ ಎಲ್ಲೆಂದ್ರಲ್ಲಿ ಪಾರ್ಕ್ ಮಾಡ್ಕೊಂಡು ವರ್ಷಾನ್ಗಟ್ಲೆ ಎಲ್ಲೆಂದ್ರಲ್ಲಿ ನಿಲ್ಸ್ತಾರಲ್ಲ, ಅದರಿಂದ ಫುಟ್ಪಾತ್ ನಂಬಿಕೆದಾರರಿಗೆ ಜೊತೆಗೆ ಹೆವಿ ಟ್ರಾಫಿಕ್ ಆಗ್ತಿತ್ತು ಎನ್ನುವಂತ ನಿಟ್ಟಿನಲ್ಲಿ ಅವುಗಳನ್ನು ಕೂಡ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗುವಂತ ಕೆಲಸ ಜಿಬಿಐ ಅಧಿಕಾರಿಗಳು ಮಾಡಿರುವಂತದ್ದು. ಇದೀಗ ನಿನ್ನೆ ವಿಧಾನಸೌಧದಲ್ಲಿ ಒಂದು ಸಭೆ ಆಗತ್ತೆ. ಸಭೆಯಲ್ಲಿ ಹೊಸದಾದಂತ ಒಂದು ತೀರ್ಮಾನಕ್ಕೆ ಮುಂದಾಗಿರುವಂತದ್ದು, ಫುಟ್ಪಾತ್ ಮೇಲೆ ಯಾರಾದ್ರೂ ವಾಹನಗಳನ್ನ ಚಲಾಯಿಸಿದ್ರೆ ಅವ್ರಿಗೆ 500 ರೂಪಾಯಿ ವಿಧಿಸುವಂತ ಕೆಲಸ ಆಗ್ತಾ ಇತ್ತು. ಇದು ಸಂಚಾರಿ ನಿಯಮದ ಒಂದು ಪಾಲನೆ ಇತ್ತು. ಅದನ್ನ ಈಗ ಕಠಿಣವಾದಂತಹ ಕ್ರಮಕ್ಕೆ ಮುಂದಾಗ್ತಿರುವಂತಹ ಹಿನ್ನೆಲೆಯಲ್ಲಿ 500 ರೂಪಾಯಿ ಇದ್ದಂತದ್ದು 5,000ಕ್ಕೆ ಏರಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು ಕೃಷ್ಣ ಬೈರೇಗೌಡರು. ಈ ಸಂಬಂಧಪಟ್ಟಾಗೆ ಸಾರಿಗೆ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರಿಗೆ ಪತ್ರ ಈಗಾಗಲೇ ರವಾನೆ ಮಾಡುವಂತ ಕೆಲಸ ಆಗಿದೆ. ನೀವು ಈ ನಿರ್ಧಾರಕ್ಕೆ ಒಪ್ಪಿಗೆ ಸೂಚಿಸಬೇಕು. ಯಾಕಂತ ಹೇಳಿದ್ರೆ ಫುಟ್ಪಾತ್ ಮೇಲೆ ನಡಿಗೆದಾರರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲದಂತ ಪರಿಸ್ಥಿತಿ ಬೆಂಗಳೂರಿನ ಕೆಲವೊಂದು ಕಡೆ ಆಗ್ತಾ ಇದೆ. ವಾಹನ ಸವಾರರು ಟ್ರಾಫಿಕ್ ಅನ್ನ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಫುಟ್ಪಾತ್ ಮೇಲೆ ಹೋಗುವಂತ ಕೆಲಸ ಆಗ್ತಾ ಇದೆ. ಇದರಿಂದ ಅಪಘಾತಗಳು ಸೇರಿದಂತೆ ನಾನಾ ರೀತಿಯಾದ ಸಮಸ್ಯೆಗಳು ಆಗ್ತಾ ಇದಾವೆ. ಮುಖ್ಯ ರಸ್ತೆಗಳಲ್ಲಿ ಒನ್ ಸೈಡ್ ಹಾಗೂ ಆಲ್ಟರ್ನೇಟ್ ಪಾರ್ಕಿಂಗ್ ನಿಯಮ ಕಟ್ಟುನಿಟ್ಟಾಗಿ ಜಾರಿ ಮಾಡುವಂತದ್ದಾಗ್ಲಿ, ರಸ್ತೆ ಎರಡೂ ಬದಿಯಲ್ಲಿ ಪಾರ್ಕಿಂಗ್ಗೆ ಬ್ರೇಕ್ ದಟ್ಟಣೆ ನಿಯಂತ್ರಣಕ್ಕೆ ಒತ್ತು ನೀಡುವಂತದ್ದಾಗ್ಲಿ, ಸಿಗ್ನಲ್ ನಿಂದ 75 ಮೀಟರ್, ಜಂಕ್ಷನ್ ನಿಂದ 50 ಮೀಟರ್ ಒಳಗೆ ಬಸ್ ನಿಲ್ದಾಣ ಇರಬಾರದು ಎನ್ನುವ ನಿಟ್ಟಿನಲ್ಲೂ ಕೂಡ ಸೂಚನೆ ಕೊಡುವಂತ ಕೆಲಸಕ್ಕೆ ಕೃಷ್ಣ ಬೈರೇಗೌಡರು ಮುಂದಾಗಿರುವಂತದ್ದು. ಜನರಲ್ಲಿ ಟ್ರಾಫಿಕ್ ನಿಯಮಗಳ ಅರಿವು ಎನ್ನುವಂಥದ್ದು ಇದೆಯಲ್ಲ, ಅದನ್ನ ಜಾಗೃತಿ ಮೂಡಿಸುವಂತಹ ಒಂದು ಉಪಕ್ರಮದ ಮೂಲಕವಾಗಿ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಪಾದಚಾರಿಗಳ ಸುರಕ್ಷತೆ ಮತ್ತು ಟ್ರಾಫಿಕ್ ಸುಧಾರಣೆಗೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ ಎನ್ನುವಂತ ನಿಟ್ಟಿನಲ್ಲಿ ಯಾರ್ಯಾರು ಈ ರೀತಿಯಾದಂತಹ ಮೈ ಮರೆತು ಫುಟ್ಪಾತ್ ಮೇಲೆ ವಾಹನ ಸವಾರರು ಮುಂದೆ ಬರ್ತಾರೋ ಅವ್ರಿಗೆ ಒಂದ್ ರೀತಿಯಾದಂತಹ ಎಚ್ಚರಿಕೆ ಸಂದೇಶವನ್ನ ಕೊಡುವಂತ ಕೆಲಸಕ್ಕೆ ಕೃಷ್ಣ ಬೈರೇಗೌಡರು ನಿನ್ನೆ ಈ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಅಧಿಕೃತವಾಗಿ ಸಚಿವರೇನಿದ್ರಲ್ಲ ಸಾರಿಗೆ ಸಚಿವರು, ಅವರು ಆದೇಶವನ್ನ ಹೊರಡಿಸಿದ್ರೆ ಅದು ಕೂಡಲೇ ಜಾರಿ ಆಗತ್ತೆ. ಈ 500 ರೂಪಾಯಿ ದಂಡ ವಿಧಿಸುವಂತದ್ದು ಏನಿದೆಯೋ ಅದು 5,000ಕ್ಕೆ ಏರಿಕೆ ಆಗುವಂತದ್ರಲ್ಲಿ ಕೆಲವೇ ದಿನಗಳು ಬಾಕಿ ಇದೆ ಅಂದ್ರೆ ತಪ್ಪಾಗಲ್ಲ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.